ಅಸ್ತ್ರಗಳನ್ನ ತನ್ನ ಮನೆಯಲ್ಲಿ ಇಟ್ಕೊಂಡಂತ ಪ್ರಕರಣ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಎರಡೆರಡು ಬಾರಿ ನೋಟಿಸ್ ಅನ್ನ ಕೊಟ್ಟರು ಕೂಡ ತಿಮುರೋಡಿ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇವತ್ತು ತಿಮುರೋಡಿ ತನಗೆ ನಿರೀಕ್ಷಣಾ ಜಾಮೀನು ಬೇಕಂತ ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅದೇನಾದ್ರೂ ಮಂಜೂರಾಗದೆ ಹೋದ್ರೆ ಅವ್ರನ್ನ ಬಂಧನ ಮಾಡುವಂತ ಸಾಧ್ಯತೆಯೂ ಇದೆ. ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಎದುರಾಗಿದೆ. ಕುಂತ್ರು ನಿಂತ್ರು ತಿಮುರೋಡಿಗೆ ಢವ ಶುರುವಾಗಿದೆ. ತಿಮುರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಮಂಗಳೂರು ಕೋರ್ಟ್ನಲ್ಲಿ ಇವತ್ತು ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಅರ್ಜಿಯ ಭವಿಷ್ಯ ಇತ್ಯರ್ಥ ಆಗುತ್ತೆ. ನಿರೀಕ್ಷಣಾ ಜಾಮೀನು ಒಂದ್ ವೇಳೆ ಸಿಗದಿದ್ರೆ ತಿಮುರೋಡಿ ಇವತ್ತೇ ಲಾಕ್ ಆಗುವಂತ ಸಾಧ್ಯತೆಯೂ ಇದೆ. ತಿಮುರೋಡಿ ಬಂಧನಕ್ಕೆ ಖೇಡ್ಡಾ ತೋಡಿದ್ದಾರೆ ಪೊಲೀಸರು. ಎರಡೆರಡು ಸಲ ನೋಟಿಸ್ ಕೊಟ್ಟಿದ್ದಾರೆ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ತಿಮುರೋಡಿ ವಿಚಾರಣೆಗೆ ಬನ್ನಿ ಅಂತ ಹೇಳಿ. ಆದ್ರೆ ಯಾವ ನೋಟಿಸ್ಗೂ ಕೂಡ ಉತ್ತರ ಕೊಡದೆ ತಿಮುರೋಡಿ ಹಾಜರಾಗದ ಹಿನ್ನೆಲೆ ಅವರನ್ನ ಇವತ್ತೇನಾದ್ರೂ ನಿರೀಕ್ಷಣಾ ಜಾಮೀನು ವಜಾಯಿತು ಅಂತೇಳಿ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಂಧನ ಮಾಡಬಹುದು. ಅಗೈನ್ ನೇರ ಸಂಪರ್ಕದಲ್ಲಿ ಭೀಮಾ ನಾಯ್ಕ್ ಏನಾಗಬಹುದು? ಭೀಮಾ ನಾಯ್ಕ್ ಎಷ್ಟು ಸಲ ತಿಮುರೋಡಿಗೆ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ? ತಿಮುರೋಡಿ ಅಬ್ಸ್ಕಾಂಡ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನಾದ್ರೂ ಹೆಚ್ಚಿನ ವಿವರ ಇದೆಯಾ ಭೀಮಾ ನಾಯ್ಕ್? ಓಕೆ ಡನ್. ಬಹುಶಃ ಕಾಲ್ ಕಟ್ ಆಗಿದೆ, ಮತ್ತೆ ಭೀಮಾ ನಾಯ್ಕ್ ಸಂಪರ್ಕ ಮಾಡೋಣ. ನೋಡಿ, ತಿಮುರೋಡಿ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರು ಅನ್ನುವ ಗಂಭೀರ ಆರೋಪ ಮೊನ್ನೆ ಪೊಲೀಸರು ಮಹಜರಿಗೆ ಹೋದಂತ ಸಮಯದಲ್ಲಿ ತಿಮುರೋಡಿ ಮನೆಯಲ್ಲಿ ಪಿಸ್ತೂಲು ಮತ್ತೆ ತಲವಾರ್ ಎಲ್ಲ ಸಿಕ್ಕಿತ್ತು. ಇದು ಏನು ಎತ್ತ ಅಂತ ಹೇಳಿ ಕೇಳಿದಾಗ ಸರಿಯಾಗಿ ಉತ್ತರವನ್ನ ಕೊಟ್ಟಿರಲಿಲ್ಲ. ಅದಾದ ನಂತರ ಇವರಿಗೆ ನೋಟಿಸ್ ಅನ್ನ ಕೊಟ್ಟರು. ತಿಮುರೋಡಿಗೆ ನೋಟಿಸ್ಗೂ ಕೂಡ ತಿಮುರೋಡಿ ಯಾವುದೇ ರೆಸ್ಪಾನ್ಸ್ ಮಾಡಿರಲಿಲ್ಲ. ಒಂದಲ್ಲ ಎರಡಲ್ಲ 2-3 ಸಲ ನೋಟಿಸ್ ಅನ್ನ ಕೊಟ್ಟರು ಕೂಡ ಯಾವುದೇ ಉತ್ತರ ಬರದ ಹಿನ್ನೆಲೆ ಯಾವುದೇ ಕ್ಷಣದಲ್ಲಿ ಬಂಧನ ಆಗಬಹುದು. ಈ ನಿಟ್ಟಿನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ಅದರ ಭವಿಷ್ಯ ನಿರ್ಧಾರ ಆಗುತ್ತೆ. ಅಗೈನ್ ಭೀಮಾ ನಾಯ್ಕ್ ನೇರ ಸಂಪರ್ಕದಲ್ಲಿ. ಭೀಮಾ ನಾಯ್ಕ್, ತಿಮುರೋಡಿ ಅಬ್ಸ್ಕಾಂಡ್ ಆಗಿದ್ದಾರಂತಲ್ಲ ಭೀಮಾ ನಾಯ್ಕ್, ಅದ್ರ ಜೊತೆಗೆ ಇವತ್ತು ಅವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಜಾಮೀನು, ನಿರೀಕ್ಷಣಾ ಜಾಮೀನು ಸದ್ಯ ಏನೇನ್ ವಿವರ ಇದೆ ಭೀಮಾ ನಾಯ್ಕ್? ಏನಾದ್ರೂ ಬಂಧನದ ಸಾಧ್ಯತೆಗಳಿದೆಯಾ ಜಾಮೀನು ವಜಾ ಆದ್ರೆ? ರಂಜಿತ್, ಏನು ಅಕ್ರಮ ಶಸ್ತ್ರಾಸ್ತ್ರಗಳ ಪ್ರಕರಣದ ಅಡಿಯಲ್ಲಿ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈಗಾಗಲೇ 2 ನೋಟಿಸ್ ಅನ್ನ ಕೊಟ್ಟಿದ್ರು ಈ ಹಿಂದೆ. ಈಗ ಮತ್ತೊಂದು ನೋಟಿಸ್ ಅನ್ನ ಮಹೇಶ್ ಶೆಟ್ಟಿ ತಿಮುರೋಡಿ ಅವರಿಗೆ ನೀಡಿರುವಂತದ್ದು. 3 ನೋಟಿಸ್ಗೂ ಏನು ಈಗಾಗಲೇ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡದ ಹಿನ್ನೆಲೆಯಲ್ಲಿ ಅವರಿಗೆ ಈಗ ಬಂಧನ ಭೀತಿ ಎದುರಾಗಿರುವಂತದ್ದು. ಒಂದು ಪ್ರಮುಖವಾಗಿ ಈಗಾಗಲೇ ಅವರು ಬಂಧನ ಭೀತಿಯಲ್ಲಿ ಇರೋದ್ರಿಂದ ಈಗ ಮಧ್ಯಂತರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆದ್ರೆ ಈ ಅರ್ಜಿಯನ್ನ ಆಕ್ಷೇಪ ಮಾಡಲಿಕ್ಕೆ ಏನು ಬೆಳ್ತಂಗಡಿ ಪೊಲೀಸರು ಸಹ ಈಗಾಗಲೇ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಮುಂದಾಗಿರುವಂತದ್ದು. ಏನು ವಕೀಲರ ಮೂಲಕ ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಜಾಮೀನಿಗೆ. ಆ ಜಾಮೀನಿನ ಅರ್ಜಿಯನ್ನ ಆಕ್ಷೇಪ ಮಾಡಲಿಕ್ಕೆ ಪೊಲೀಸರು ಸಹ ಒಂದಿಷ್ಟು ಏನು ವರದಿಯನ್ನ ನ್ಯಾಯಾಧೀಶರ ವಕೀಲರ ಮುಂದಿಟ್ಟು ಆಕ್ಷೇಪವನ್ನ ಸಲ್ಲಿಸುವಂತದ್ದು. ಕಳೆದ 15 ದಿನಗಳಿಂದ ಏನು ಮಹೇಶ್ ಶೆಟ್ಟಿ ತಿಮುರೋಡಿ ಅವರು ಇಲ್ಲಿಯವರೆಗೆ ಎಲ್ಲೂ ಸಹ ಕಾಣಿಸಿಕೊಂಡಿಲ್ಲ. ಈಗಾಗಲೇ 2 ನೋಟಿಸ್ ಅನ್ನ ಕೊಟ್ಟಿದ್ರು, ಈಗ ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿರುತ್ತದೆ. ಹಾಗಾಗಿ 3 ನೋಟಿಸ್ ಕೊಟ್ಟರು ಸಹ ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡದ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಏನು ಬಂಧನ ಆಗಬಹುದು. ಹಾಗಾಗಿ ಅವರು ಬಂಧನದ ಭೀತಿಯಿಂದಾಗಿ ಈಗಾಗಲೇ ಒಂದು ಏನು ಮಧ್ಯಂತರ ಜಾಮೀನನ್ನ ಕೋರಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಆದ್ರೆ ಜಾಮೀನನ್ನ ನಿರಾಕರಿಸಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸರು ಸಹ ಆಕ್ಷೇಪ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ. ರಂಜಿತ್, ಓಕೆ ಭೀಮಾ ನಾಯ್ಕ್, ಜಸ್ಟ್ ಹೋಲ್ಡ್. ಭೀಮಾ ನಾಯ್ಕ್, ಅಸ್ತ್ರಗಳನ್ನ ತನ್ನ ಮನೆಯಲ್ಲಿ ಇಟ್ಕೊಂಡಂತ ಪ್ರಕರಣ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಎರಡೆರಡು ಬಾರಿ ನೋಟಿಸ್ ಅನ್ನ ಕೊಟ್ಟರು ಕೂಡ ತಿಮುರೋಡಿ ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಇವತ್ತು ತಿಮುರೋಡಿ ತನಗೆ ನಿರೀಕ್ಷಣಾ ಜಾಮೀನು ಬೇಕಂತ ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅದೇನಾದ್ರೂ ಮಂಜೂರಾಗದೆ ಹೋದ್ರೆ ಅವ್ರನ್ನ ಬಂಧನ ಮಾಡುವಂತ ಸಾಧ್ಯತೆಯೂ ಇದೆ. ಬುರುಡೆ ಗ್ಯಾಂಗ್ ಕ್ಯಾಪ್ಟನ್ಗೆ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಎದುರಾಗಿದೆ. ಕುಂತ್ರು ನಿಂತ್ರು ತಿಮುರೋಡಿಗೆ ಢವ ಶುರುವಾಗಿದೆ. ತಿಮುರೋಡಿ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. ಮಂಗಳೂರು ಕೋರ್ಟ್ನಲ್ಲಿ ಇವತ್ತು ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಅರ್ಜಿಯ ಭವಿಷ್ಯ ಇತ್ಯರ್ಥ ಆಗುತ್ತೆ. ನಿರೀಕ್ಷಣಾ ಜಾಮೀನು ಒಂದ್ ವೇಳೆ ಸಿಗದಿದ್ರೆ ತಿಮುರೋಡಿ ಇವತ್ತೇ ಲಾಕ್ ಆಗುವಂತ ಸಾಧ್ಯತೆಯೂ ಇದೆ. ತಿಮುರೋಡಿ ಬಂಧನಕ್ಕೆ ಖೇಡ್ಡಾ ತೋಡಿದ್ದಾರೆ ಪೊಲೀಸರು. ಎರಡೆರಡು ಸಲ ನೋಟಿಸ್ ಕೊಟ್ಟಿದ್ದಾರೆ. ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ತಿಮುರೋಡಿ ವಿಚಾರಣೆಗೆ ಬನ್ನಿ ಅಂತ ಹೇಳಿ.
ಆದ್ರೆ ಯಾವ ನೋಟಿಸ್ಗೂ ಕೂಡ ಉತ್ತರ ಕೊಡದೆ ತಿಮುರೋಡಿ ಹಾಜರಾಗದ ಹಿನ್ನೆಲೆ ಅವರನ್ನ ಇವತ್ತೇನಾದ್ರೂ ನಿರೀಕ್ಷಣಾ ಜಾಮೀನು ವಜಾಯಿತು ಅಂತೇಳಿ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಂಧನ ಮಾಡಬಹುದು. ಅಗೈನ್ ನೇರ ಸಂಪರ್ಕದಲ್ಲಿ ಭೀಮಾ ನಾಯ್ಕ ಏನಾಗ್ಬೋದು? ಭೀಮಾ ನಾಯ್ಕ್ ಎಷ್ಟು ಸಲ ತಿಮುರೋಡಿಗೆ ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ? ತಿಮುರೋಡಿ ಅಬ್ಸ್ಕಾಂಡ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನಾದ್ರೂ ಹೆಚ್ಚಿನ ವಿವರ ಇದೆಯಾ ಭೀಮಾ ನಾಯ್ಕ್? ಓಕೆ ಡನ್. ಬಹುಶಃ ಕಾಲ್ ಕಟ್ ಆಗಿದೆ, ಮತ್ತೆ ಭೀಮಾ ನಾಯ್ಕ್ ಸಂಪರ್ಕ ಮಾಡೋಣ. ನೋಡಿ, ತಿಮುರೋಡಿ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ತಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರು ಅನ್ನುವ ಗಂಭೀರ ಆರೋಪ ಮೊನ್ನೆ ಪೊಲೀಸರು ಮಹಜರಿಗೆ ಹೋದಂತ ಸಮಯದಲ್ಲಿ ತಿಮುರೋಡಿ ಮನೆಯಲ್ಲಿ ಪಿಸ್ತೂಲು ಮತ್ತೆ ತಲವಾರ್ ಎಲ್ಲ ಸಿಕ್ಕಿತ್ತು. ಇದು ಏನು ಎತ್ತ ಅಂತ ಹೇಳಿ ಕೇಳಿದಾಗ ಸರಿಯಾಗಿ ಉತ್ತರವನ್ನ ಕೊಟ್ಟಿರಲಿಲ್ಲ. ಅದಾದ ನಂತರ ಇವರಿಗೆ ನೋಟಿಸ್ ಅನ್ನ ಕೊಟ್ಟರು. ತಿಮುರೋಡಿಗೆ ನೋಟಿಸ್ಗೂ ಕೂಡ ತಿಮುರೋಡಿ ಯಾವುದೇ ರೆಸ್ಪಾನ್ಸ್ ಮಾಡಿರಲಿಲ್ಲ. ಒಂದಲ್ಲ ಎರಡಲ್ಲ 2-3 ಸಲ ನೋಟಿಸ್ ಅನ್ನ ಕೊಟ್ಟರು ಕೂಡ ಯಾವುದೇ ಉತ್ತರ ಬರದ ಹಿನ್ನೆಲೆ ಯಾವುದೇ ಕ್ಷಣದಲ್ಲಿ ಬಂಧನ ಆಗಬಹುದು. ಈ ನಿಟ್ಟಿನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ಅದರ ಭವಿಷ್ಯ ನಿರ್ಧಾರ ಆಗುತ್ತೆ. ಅಗೈನ್ ಭೀಮಾ ನಾಯ್ಕ ನೇರ ಸಂಪರ್ಕದಲ್ಲಿ. ಭೀಮಾ ನಾಯ್ಕ, ತಿಮುರೋಡಿ ಅಬ್ಸ್ಕಾಂಡ್ ಆಗಿದ್ದಾರಂತಲ್ಲ ಭೀಮಾ ನಾಯ್ಕ್, ಅದ್ರ ಜೊತೆಗೆ ಇವತ್ತು ಅವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ, ಜಾಮೀನು, ನಿರೀಕ್ಷಣಾ ಜಾಮೀನು. ಸದ್ಯ ಏನೇನ್ ವಿವರ ಇದೆ ಭೀಮಾ ನಾಯ್ಕ್? ಏನಾದ್ರೂ ಬಂಧನದ ಸಾಧ್ಯತೆಗಳಿದೆಯಾ ಜಾಮೀನು ವಜಾ ಆದ್ರೆ? ರಂಜಿತ್, ಏನು ಅಕ್ರಮ ಶಸ್ತ್ರಾಸ್ತ್ರಗಳ ಪ್ರಕರಣದ ಅಡಿಯಲ್ಲಿ ಈಗಾಗಲೇ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಈಗಾಗಲೇ 2 ನೋಟಿಸ್ ಅನ್ನ ಕೊಟ್ಟಿದ್ರು ಈ ಹಿಂದೆ. ಈಗ ಮತ್ತೊಂದು ನೋಟಿಸ್ ಅನ್ನ ಮಹೇಶ್ ಶೆಟ್ಟಿ ತಿಮುರೋಡಿ ಅವರಿಗೆ ನೀಡಿರುವಂತದ್ದು. 3 ನೋಟಿಸ್ಗೂ ಏನು ಈಗಾಗಲೇ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡದ ಹಿನ್ನೆಲೆಯಲ್ಲಿ ಅವರಿಗೆ ಈಗ ಬಂಧನ ಭೀತಿ ಎದುರಾಗಿರುವಂತದ್ದು. ಒಂದು ಪ್ರಮುಖವಾಗಿ ಈಗಾಗಲೇ ಅವರು ಬಂಧನ ಭೀತಿಯಲ್ಲಿ ಇರೋದ್ರಿಂದ ಈಗ ಮಧ್ಯಂತರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆದ್ರೆ ಈ ಅರ್ಜಿಯನ್ನ ಆಕ್ಷೇಪ ಮಾಡಲಿಕ್ಕೆ ಏನು ಬೆಳ್ತಂಗಡಿ ಪೊಲೀಸರು ಸಹ ಈಗಾಗಲೇ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಮುಂದಾಗಿರುವಂತದ್ದು. ಏನು ವಕೀಲರ ಮೂಲಕ ಏನು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಜಾಮೀನಿಗೆ. ಆ ಜಾಮೀನಿನ ಅರ್ಜಿಯನ್ನ ಆಕ್ಷೇಪ ಮಾಡಲಿಕ್ಕೆ ಪೊಲೀಸರು ಸಹ ಒಂದಿಷ್ಟು ಏನು ವರದಿಯನ್ನ ನ್ಯಾಯಾಧೀಶರ ವಕೀಲರ ಮುಂದಿಟ್ಟು ಆಕ್ಷೇಪವನ್ನ ಸಲ್ಲಿಸುವಂತದ್ದು. ಕಳೆದ 15 ದಿನಗಳಿಂದ ಏನು ಮಹೇಶ್ ಶೆಟ್ಟಿ ತಿಮುರೋಡಿ ಅವರು ಇಲ್ಲಿಯವರೆಗೆ ಎಲ್ಲೂ ಸಹ ಕಾಣಿಸಿಕೊಂಡಿಲ್ಲ. ಈಗಾಗಲೇ 2 ನೋಟಿಸ್ ಅನ್ನ ಕೊಟ್ಟಿದ್ರು, ಈಗ ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿರುತ್ತದೆ. ಹಾಗಾಗಿ 3 ನೋಟಿಸ್ ಕೊಟ್ಟರು ಸಹ ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡದ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಏನು ಬಂಧನ ಆಗಬಹುದು. ಹಾಗಾಗಿ ಅವರು ಬಂಧನದ ಭೀತಿಯಿಂದಾಗಿ ಈಗಾಗಲೇ ಒಂದು ಏನು ಮಧ್ಯಂತರ ಜಾಮೀನನ್ನ ಕೋರಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಆದ್ರೆ ಜಾಮೀನನ್ನ ನಿರಾಕರಿಸಬೇಕು ಅಂತ ಹೇಳಿ ಈಗಾಗಲೇ ಪೊಲೀಸರು ಸಹ ಆಕ್ಷೇಪ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಮುಂದಾಗಿದ್ದಾರೆ. ರಂಜಿತ್, ಓಕೆ ಭೀಮಾ ನಾಯ್ಕ, ಜಸ್ಟ್ ಹೋಲ್ಡ್ ಭೀಮಾ ನಾಯ್ಕ.